ಮಾನವ ಸಂಪನ್ಮೂಲ ವೃತ್ತಿಪರ ಸಂಘಟನೆಗಳ ಭೀಷ್ಮರು ಅಂತ ಹೇಳಬಹುದಾದಂಥ ಸನ್ಮಾನ್ಯ ನಾಗರಾಜ್ ಸರ್ ಅವರೇ, ಎಲ್ಲ ಹಿರಿಯರೇ, ಸ್ನೇಹಿತರೆ, ಬೆಂಗಳೂರಿನಲ್ಲಿ ಒಟ್ಟಿಗೆ ಇಷ್ಟು ಜನ ಕನ್ನಡಿಗರನ್ನ ಒಂದು ಕನ್ನಡ ಅಧಿವೇಶನದಲ್ಲಿ ನೋಡಿ ತುಂಬ ಸಂತೋಷ ಆಯಿತು. ಕನ್ನಡ ಎನೆ ಕುಣಿದಾಡುವುದೆನ್ನದೆ ಕನ್ನಡ ಎನೆ ಕಿವಿ ನಿಮಿರುವುದು. ಶೇಖರ್ ಅವರು ಕನ್ನಡದಲ್ಲಿ ಸ್ವಚ್ಛವಾಗಿ, ಶ್ರೀಧರ್ ಮೂರ್ತಿಯವರೇ, ಕನ್ನಡದ ಅಧಿವೇಶನಕ್ಕೆ ನೀವು ಬರಬೇಕು, ನೀವು ಸುಸ್ಥಿರತೆ ವಿಷಯದ ಬಗ್ಗೆ ಮಾತಾಡಬೇಕು ಅಂತಂದರು. ಕನ್ನಡ ಅಂದ್ಕೂಡಲೇ ಖುಷಿ ಆಗ್ಬಿಡ್ತು, ಒಪ್ಕೊಂಡ್ಬಿಟ್ಟೆ. ಆಮೇಲೆ ಆತಂಕ ಶುರುವಾಗ್ಬಿಡ್ತು. ವಾಪಸ್ ಅವ್ರಿಗೆ ಫೋನ್ ಮಾಡಿದೆ, ಸರ್ ಮುಂದಿನ ಸರಿ ಬಂದರೆ ಆಗತ್ತಾ? ಆ ಒಂದು ಮಾತಿನಲ್ಲಿ ಭಯ ಇತ್ತು, ಅವ್ರಿಗೆ ಗೊತ್ತಾಯಿತು. ಆತಂಕನಾ ಅಂತಂದ್ರು. ಖಂಡಿತ ಆತಂಕ ಅಂದೆ. ನಮ್ಮ ಸಂಸ್ಥೆ ಹೆಸರೇನು? ನಿರಾತಂಕ. ಎಲ್ಲ ಓಕೆ, ಆತಂಕ ಯಾಕೆ? ನಿರಾತಂಕ ಇದೆಯಲ್ಲ, ಬನ್ನಿ ಅಂತಂದ್ರು. ನಾನು ಅವಾಗ ಹೇಗಾದರೂ ಮಾಡಿ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ತೀರ್ಮಾನ ಮಾಡಿ, ನಿಜವಾಗ್ಲೂ ತುಂಬ ಸಂತೋಷ ಆಗ್ತಾ ಇದೆ. ಇದ್ರ ಬಗ್ಗೆ ನಾನು ನೋಡ್ತಾ ಇದ್ದಾಗ ಒಂದು ಕವಿವಾಣಿ ನನ್ನ ಗಮನಕ್ಕೆ ಬಂದು ತುಂಬ ಧೈರ್ಯ ಬಂತು. ಕನ್ನಡದಲ್ಲಿ ತುಂಬ ಚೆನ್ನಾಗಿ ಮಾತಾಡ್ಬೋದು ಅಂತ. ಕವಿರಾಜ ಮಾರ್ಗದಲ್ಲಿ ನೃಪತುಂಗ ಹೇಳ್ತಾನೆ, ಕರ್ನಾಟಕದ ಜನ ಅಭಿಜನರ್ಕಳ್, ಚೆಲ್ವರ್ಕಳ್, ಸುವಟರ್ಕಳ್, ನಿಜದಿಂ ಕುರಿತೋದದೆಯೇ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳು. ಇವರು ಸುಂದರವಾಗಿರೋ ಜನ. ನೀವು ಕನ್ನಡದಲ್ಲಿ ನೋಡ್ಕೊಳ್ಳೋದೇನು ಬೇಕಾಗಿಲ್ಲ, ನಾನೇ ಹೇಳ್ತಿದ್ದೀನಿ, ಎಲ್ರಿಗೂ ಗೊತ್ತು. ಕನ್ನಡ ಜನ ಸುಂದರವಾಗಿರ್ತಾರೆ, ಒಳ್ಳೆಯವರಾಗಿರ್ತಾರೆ, ಗೆಲುವನ್ನ ನೋಡುವಂಥ ಆಶಾವಾದಿಗಳಾಗಿರ್ತಾರೆ, ಚತುರರಾಗಿರ್ತಾರೆ, ಏನೂ ಓದ್ದೇ ಬರೀದೇನೆ ಕವನ ಬರೀತಾರಂತೆ. ಈಗ ಶೇಖರ್ ಅವರು ನೋಡಿ, ಬೆಳಗ್ಗೆ ಸಾಯಂಕಾಲ ಒಂದು ಪುಸ್ತಕ ಬರೀತಿರ್ತಾರೆ. ಹಾಗೆ ಇವರು ಹೀಗೆ ಪುಸ್ತಕ ಬರೀಬೇಕಾದ್ರೆ ನಾನು ನಿಮ್ಮ ಎದುರುಗಡೆ ಒಂದು ಸ್ವಲ್ಪ ಮಾತಾಡಬಹುದು ಅನ್ನೋ ಧೈರ್ಯ ನನಗೆ ಖಂಡಿತ ಬಂತು. ಸೊ ಹಾಗಾಗಿ ನಾನು ನಿಮ್ಮ ಮುಂದೆ ನಿಂತಿದ್ದೇನೆ. ಈಗ ನಾವು ಸುಸ್ಥಿರತೆ ಬಗ್ಗೆ ಇವತ್ತಿನ ದಿವಸ ಚರ್ಚೆ ಮಾಡಬೇಕು. ನಾನು ನಿಜವಾಗ್ಲೂ ಇದು ಮೊದಲನೇ ಸಾರಿ ಯಾರೋ ಇಂಗ್ಲೀಷಲ್ಲಿ ಹೇಳಿದ್ರು, ದೀಸ್ ಆರ್ ದಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಆಫ್ ದಿ ಯುನೈಟೆಡ್ ನೇಷನ್ಸ್ ಅಂತ ಹೇಳಿದಾಗ ನನಗೆ ಒಂಥರ ಆತಂಕ ಶುರುವಾಯ್ತು. ನಿಜವಾಗ್ಲೂ ಭಯ ಶುರುವಾಯ್ತು, ಏನಪ್ಪ ಇಷ್ಟೆಲ್ಲ ಇದೆಯಾ ಅಂತ. ಆಮೇಲೆ ಅದ್ರ ಒಳಗಡೆ ಹೋಗಿ ಓದಿ ನೋಡಿದಾಗ ನನಗನ್ನಿಸ್ತು, ಇದರಲ್ಲಿ ಯಾವುದೇ ಹೊಸದಿಲ್ಲ. ಈ ಸುಸ್ಥಿರತೆಯ ಬಗ್ಗೆ ಇದಕ್ಕಿಂತ ಹೆಚ್ಚಿನದಾಗಿ ಕ್ರಿಸ್ತ ಹುಟ್ಟಕ್ಕೆ ಮೊದಲೇ ನಮ್ಮಲ್ಲಿ ಇದ್ರ ಬಗ್ಗೆ ಎಲ್ಲ ಚರ್ಚೆ ಆಗಿದೆ. ಇದರಲ್ಲಿ ಯಾವುದೂ ಹೊಸದಿಲ್ಲ. ಸೊ ಅದರಿಂದ ಆತಂಕ ಬೇಡ, ನಿರಾತಂಕವಾಗಿರೋಣ. ನಾನು ಏನು ಅಂತ ಸುಸ್ಥಿರತೆ ಬಗ್ಗೆ ಕೆಲವು ವಿಷಯಗಳನ್ನು ಮಂಡಿಸ್ತೇನೆ. ಕನ್ನಡದಲ್ಲಿ ಆದಿಕವಿ ಪಂಪನ ಕಾಲದಲ್ಲಿ ಸುಸ್ಥಿರತೆ ಬಗ್ಗೆ, ನಮ್ಮ ಸಂಸ್ಕೃತಿ ಪರಂಪರೆಯ ಬಗ್ಗೆ ಚರ್ಚೆ ಮಾಡ್ತಾ ಅವನು ಕುಮಾರವ್ಯಾಸ ಭಾರತದಲ್ಲಿ ಹೇಳ್ತಾನೆ, ತೆಂಕಣದ ಗಾಳಿ ಸೋಂಕಿದೊಡಂ, ಒಳ್ನುಡಿ ಕೇಳ್ದೊಡಂ, ಇಂಪನಾದ ಗಾನ ಕಿವಿಯೊಕ್ಕಡಂ, ಬಿರಿದ ಮಲ್ಲಿಗೆ ಕಂಡೊಡಂ, ಮಧು ಮಹೋತ್ಸವವಾದೊಡಂ, ಏನನೆಂಬೆನ್ ಆರೆಂಗ್ ಕುಶವಟ್ಟೊಡೆಂ, ನೆನೆವುದೆನ್ನ ಮನಂ ಬನವಾಸಿ ದೇಶಮ. ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ಒಂದು ಸುಸ್ಥಿರತೆಯ ಬಗ್ಗೆ ಇರುವಂಥ ಅಭಿಯಾನ ಈ ಒಂದು ಕಾವ್ಯದಲ್ಲಿ ಯಥೇಚ್ಛವಾಗಿ ದೊರಕುತ್ತೆ. ಎಷ್ಟೋ ಸರಿ ಹೇಳ್ತಾರೆ ನಾವೆಲ್ಲ ತರಬೇತಿ ಕೊಡಬೇಕು ಅಂತ, UN ಚಾರ್ಟರಲ್ಲಿ ಹೇಳ್ತಾರೆ. ಆದರೆ ಒಂದು ಹೇಳ್ತೀನಿ, ಕನ್ನಡಿಗರಿಗೆ ಚೆನ್ನಾಗಿ ಗೊತ್ತು, ಮನೆಯೇ ಮೊದಲ ಪಾಠಶಾಲೆ. ಮೊದಲನೇ ಗುರು ಯಾರು? ತಾಯಿಯೇ ಮೊದಲ ಗುರು. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ನಮಸ್ಕಾರ. ಅಮ್ಮ ನಮಗೆ ಹಾಲು ಬಾಯಲ್ಲಿ ಹಾಕ್ತಾ ಇರಬೇಕಾದ್ರೆ ಕಿವಿಯಲ್ಲಿ ಆಗ್ತಾ ಇದ್ದಂಥ ಅಮೃತವಾಣಿ ಏನು ಯಾರಾದ್ರೂ ಮರೆಯಕ್ಕಾಗತ್ತಾ? ಕಂದ ಕೆರೆಯಂ ಕಟ್ಟಿಸು, ಬಾವಿಯಂ ಸವೆಸು, ದೇವಾಗಾರಮಂ ಮಾಡಿಸು, ನಂಬಿದವರಿಗೆ ಇಂಬಾಗಿರು, ಸಿಸ್ಟರಂ ಪೊರೆ. ಇಂಥ ಕನ್ನಡಿಗರ ಬಗ್ಗೆ ನಿಜವಾಗಲೂ ಸುಸ್ಥಿರತೆಯ ಬಗ್ಗೆ ಈ ಒಂದು ಭಾಷಣದ ಅವಶ್ಯಕತೆ ಇದೆಯಾ ಅಂತ ನನಗೆ ಅನಿಸುತ್ತೆ. ಸಾಧುಂಗೆ ಸಾಧುಂ ಮಾಧುರ್ಯಂಗೆ ಮಾಧುರ್ಯಂ ಬಾದಿಪ್ಪ ಕಲಿಗೆ ಕಲಿಯುಗ ವಿಪನೀತನ್ ಮಾಧವನಿಲ್ ಪೆರನಿಲ್ ಅಂತ. ಕನ್ನಡದ ಜನ
ಹೀಗೆ ಸುಸ್ಥಿರತೆಯ ಬಗ್ಗೆ ಕಲ್ಪನೆ ನೋಡ್ಕೊಂಡು, ಅಂದ್ರೆ ಯಾವುದೇ ಒಂದು ಸಮಸ್ಯೆ ಯಾವ ಮಟ್ಟದಲ್ಲಿದೆಯೋ ಆ ಮಟ್ಟದಲ್ಲಿ ಉತ್ತರ ಕೊಡ್ತಾ ಬಂದವರು ಕನ್ನಡಿಗರು. ಸುಸ್ಥಿರತೆ ಎಂದು ನಮ್ಮಲ್ಲಿ ನಿಜವಾಗ್ಲೂ ಇದೆ. ಅದಕ್ಕೆ ಯಾರೋ ಹೇಳಿದ್ರು ಸುಸ್ಥಿರತೆ ಅಂದ್ರೆ ಏನು, ಸುಸ್ಥಿರತೆ ಅಂದ್ರೆ ಏನು ಹೇಳ್ತೀರಾ? ಸಿಂಪಲ್, ನಮ್ಮ ಅಜ್ಜಿ ಹೇಳ್ತಾ ಇದ್ದಿದ್ ಕಥೆ ಅಥವಾ ನಮ್ಮ ಅಜ್ಜಿ ಹೇಳ್ತಾ ಇದ್ದಿದ್ ಪಾಠ ಇದು. ನಮ್ಮ ಅಜ್ಜಿ ಏನ್ ಹೇಳ್ತಿದ್ರು? ನೋಡೋ, ಯಾರತ್ರ ಆದ್ರೂ ಏನಾದ್ರೂ ಇಸ್ಕೊಂಬಂದ್ರೆ ಅದನ್ನ ಹೇಗಿದೆಯೋ ಹಾಗೆ ಅಥವಾ ಅದಕ್ಕಿಂತ ಚೆನ್ನಾಗಿರೋ ರೀತಿಲಿ ನೀನು ವಾಪಸ್ ಕೊಡ್ಬೇಕು. ಇದು ನಮ್ಮ ಅಜ್ಜಿ. ನಿಮ್ಮಜ್ಜಿನೂ ಹೇಳಿದಾರಲ್ವಾ? ಎಲ್ಲರಜ್ಜಿ ಹೇಳಿದ್ದು ಇದೇನೆ. ಯಾಕಂದ್ರೆ ಕರ್ನಾಟಕದಲ್ಲಿ ಎಲ್ಲ ಅಜ್ಜಿರು ಇದೆ ಹೇಳೋದು, ಯಾರ ಹತ್ರ ನೀನು ಇಸ್ಕೊಂಬಂದ್ರೆ ಅದನ್ನ ಹೇಗೆ ಇಸ್ಕೊಂಬಂದಿದ್ಯೋ ಹಾಗೆ, ಅದು ಅದಕ್ಕಿಂತ ಚೆನ್ನಾಗಿರೋ ಹಾಗೆ ವಾಪಸ್ ಕೊಡ್ಬೇಕು. ಇಷ್ಟೇ ರೀ ಸುಸ್ಥಿರತೆ. ನನಗೆ ಯಾರೋ ಕೇಳ್ತಿದ್ರು ಒಳ್ಳೆ ಪ್ರಾಧ್ಯಾಪಕ ಅಂದ್ರೆ ಏನರ್ಥ? ಒಳ್ಳೆ ಪ್ರಾಧ್ಯಾಪಕ ಅಂದ್ರೆ ಅತ್ಯಂತ ಕಠಿಣವಾದ ವಿಷಯವನ್ನ ಎಲ್ರಿಗೂ ಅರ್ಥ ಆಗೋ ರೀತಿಯಲ್ಲಿ ಹೇಳಿದ್ರೆ ನೀನು ಒಳ್ಳೆ ಪ್ರಾಧ್ಯಾಪಕ. ಇದು ನಮ್ಮ ಅಜ್ಜಿ ಕತೆ. ಸಸ್ಟೈನಬಿಲಿಟಿ ಅಂದ್ರೆ ಏನು ಹಾಗಾದ್ರೆ? ಸಿಂಪಲ್, ಇರೋದೊಂದೇ ಭೂಮಿ, ಈ ಭೂಮಿ ನಮ್ದಲ್ಲ, ಇದನ್ನ ನಮ್ಮ ಹಿರಿಯರು ನಮಗೆ ಕೊಟ್ಟಿರುವಂತ ಕಾಣಿಕೆ. ಇದನ್ನ ನಾವೇನ್ ಮಾಡಬೇಕು? ಇದನ್ನ ನಮ್ಮ ಮುಂದಿನ ಪೀಳಿಗೆ ಕೊಡಬೇಕು. ಹೇಗೆ ಕೊಡಬೇಕು? ಅದೇ ನಮ್ಮ ಅಜ್ಜಿ ಕಾನ್ಸೆಪ್ಟ್. ಹೇಗೆ ಕೊಡಬೇಕು? ಹೀಗೆ ಕೊಡಬೇಕು, ಇಲ್ಲ ಇದಕ್ಕಿಂತ ಚೆನ್ನಾಗಿ ಕೊಡಬೇಕು. ಇಷ್ಟೇ ಸುಸ್ಥಿರತೆ. ನಾನು ಇಷ್ಟು ಒಂದ್ಸರಿ ಹೇಳ್ತಿದ್ದೆ ಭಾಷಣದಲ್ಲಿ. ಅದಕ್ಕೆ ಯಾರೋ ಕೇಳಿದ್ರು, ಹೌದಪ್ಪ ಕನ್ನಡಿಗರಿಗೆಲ್ಲ ಸುಸ್ಥಿರತೆ ಬಗ್ಗೆ ಗೊತ್ತಾ? ಹಾಗಾದ್ರೆ ಕರ್ನಾಟಕ ರಾಜ್ಯ ಸುಸ್ಥಿರವಾಗಿದ್ಯಾ ಅಂತ ಕೇಳಿದ್ರು. ನಾನು ಹಾಗೆ ಅನ್ಕೊಂಡಿದ್ದೀನಿ ಅಂತ. ಅದಕ್ಕೆ ಅವ್ರನ್ನ ಹೇಳಿದ್ರು, ಬೆಂಗಳೂರು ನೋಡಿದ್ಯಾ? ಬೆಂಗಳೂರು ನೋಡಿದ್ದೀನಿ. ಬೆಂಗಳೂರಿನಲ್ಲಿ ಸಂಚಾರ ದಟ್ಟಣೆ ನೋಡಿದ್ಯಾ? ಅದನ್ನ ನೋಡಿದ್ದೀನಿ. ಅಲ್ಲಿರೋ ರಸ್ತೆ ನೋಡಿದ್ಯಾ? ನೋಡಿಲ್ಲ. ರಸ್ತೆ ನೋಡಿಲ್ವಾ? ನೋಡಿಲ್ಲ. ಇದ್ರೆ ಅಲ್ವಾ ನೋಡೋದು? ಇರೋ ರಸ್ತೆಯಲ್ಲಿ ಆ ಪಾದಚಾರಿ ಮಾರ್ಗ ಅಂತ ಇರುತ್ತೆ, ಅದ್ರ ಮೇಲೆ ಕಡಲೆಕಾಯಿ, ಹೂವು, ಹಣ್ಣು ಮಾರ್ತಾರೆ. ಇನ್ನು ಅಲ್ಪ ಸ್ವಲ್ಪ ರೋಡ್ ಇರುತ್ತೆ. ಅದು ರೋಡು ರಸ್ತೆ ಇದೆ ಅನ್ನಕ್ಕಿಂತ ಎಲ್ಲಿದೆ ಅಂತ ಹುಡುಕೊಂಡು ಹೋಗೋದು ಒಳ್ಳೇದು. ರಸ್ತೆಯನ್ನು ಹುಡುಕ್ಬೇಕು ನಾವು ಬೆಂಗಳೂರಲ್ಲಿ, ಹಾಗೆ ಕಾಣಲ್ಲ. ಆಮೇಲೆ ಆಗ ಹುಡ್ಕೊಂಡು ಹೋಗ್ತೀವಿ ಅಂತಂದ್ರು ಆ ದಟ್ಟಣೆಯಲ್ಲಿ ಏನಾಗತ್ತೆ, ರಸ್ತೆ ಕಾಣಿಸಲ್ಲ. ಹಾಗೆ ಬೇಕು ಅಂತಂದ್ರೆ ನೀವು ಮಧ್ಯರಾತ್ರಿ ಎದ್ದು ಬರಬೇಕು. ಮಧ್ಯರಾತ್ರಿ ಸಾಮಾನ್ಯ ಜನರು ಯಾರು ಓಡಾಡಲ್ಲ, ಭೂತ ಪಿಶಾಚಗಳು. ಸೊ ಹಾಗಾಗಿ ಅವ್ರು ಕೇಳ್ತಿದ್ರು, ಹಾಗಾದ್ರೆ ಎಲ್ಲಪ್ಪ ಇದೆ ಸುಸ್ಥಿರತೆ ಅಂತ ಹೇಳ್ತಿದ್ಯಾ, ಎಲ್ಲಿದೆ ಅಂತ. ಅಲ್ಲ, ಸರ್ಕಾರ ಸ್ಥಿರವಾಗಿದ್ದಿದ್ರೆ ಸುಸ್ಥಿರತೆ ಇರ್ತಿದ್ದು. ಸರ್ಕಾರ ಸ್ಥಿರವಾಗಿಲ್ವಲ್ಲ, ಇದಕ್ಕೆ ಏನ್ ಮಾಡ್ತೀರ? ಸೊ ಒಟ್ನಲ್ಲಿ ಇದು ತಾತ್ಕಾಲಿಕ. ಆದ್ರೆ ಒಂದಂತೂ ನಿಜ, ಸುಸ್ಥಿರತೆಯ ಬಗ್ಗೆ ನಮಗೆ ಅಷ್ಟೊಂದು ದೀರ್ಘವಾದಂತ ಚರ್ಚೆ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಮ್ಗೆ ಇದೆಲ್ರಿಗೂ ಗೊತ್ತಿರೋದು. ನಾವೇನ್ ಮಾಡ್ಬೇಕಂದ್ರೆ, ಈಗ ಜನರಲಿ ಮೊದಲೇ ಇರೋಂಥ ಒಂದು ವಿಚಾರಧಾರೆಯನ್ನ ನಾವು, ಆ ಸಿದ್ಧಾಂತಗಳನ್ನ ನಾವು ಮತ್ತೊಂದ್ಸರಿ ಹೊರಗೆ ತರೋ ಪ್ರಯತ್ನ ಮಾಡಬೇಕು. ಅವ್ರಿಗೆ ತಿಳುವಳಿಕೆ ಕೊಡ್ಬೇಕಷ್ಟೇ. ಸೊ ಹಾಗಾಗಿ ಇದು ಕಷ್ಟ ಅಲ್ಲ. ಹೇಳೋದಾದ್ರೆ ಇವತ್ತು ನಮ್ಮಲ್ಲಿ ಎಲ್ಲ ಕಾನ್ಸೆಪ್ಟ್ಗಳು, ಈಗ ಉದಾಹರಣೆಗೆ ಈ ದಿ ಕಾಮನ್ ಫ್ಯೂಚರ್ ಅಂತ ಒಂದು ರಿಪೋರ್ಟ್ ಬಂತು. ಅದು ಏನು ಸುಸ್ಥಿರತೆ ಅನ್ನೋ ಪದ ಇವರು ತಂದು ಎಷ್ಟು ವರ್ಷ ಆಯಿತು? 1987ರಲ್ಲಿ. ತುಂಬಾ ವರ್ಷಗಳೇನಾಗಿಲ್ಲ. ಆಮೇಲೆ ಇದನ್ನು ಅಡಾಪ್ಟ್ ಮಾಡ್ಕೊಂಡಿದ್ದೆ ಯಾವಾಗ? 2015ರಲ್ಲಿ. ಇದರಲ್ಲಿ ಏನಿದೆ? 3 ಮುಖ್ಯವಾದಂಥ ಗುರಿಗಳಿದೆ. ಒಂದು ಸಾಮಾಜಿಕವಾದಂಥ ಗುರಿಗಳು, ಎರಡನೇದು ಆರ್ಥಿಕವಾದಂಥ ಗುರಿಗಳು, ಮೂರನೇದಾಗಿ ಆಡಳಿತಾತ್ಮಕವಾದಂಥ ಗುರುಗಳು. 3. ಇದರಲ್ಲಿ 17 ಅಂಶಗಳಿದೆ. 17 ಅಂಶಗಳು ನಿಮಗೆ ಗೊತ್ತು, ಅದಕ್ಕೆ ನಾನು ಹೇಳ್ತಿದ್ದೀನಿ. ಮೊದಲನೇದು ಏನು ಗೊತ್ತಾ? ಮೊದಲನೇದು ಹಸಿವನ್ನ ನಿವಾರಣೆ ಮಾಡಬೇಕು. ಹಸಿವನ್ನ ನಿವಾರಣೆ ಮಾಡಬೇಕು. ಅವಾಗಲೇ ದ ರಾ ಬೇಂದ್ರೆ ಅವರು ಹೇಳಿದ್ರು, ಹೊಟ್ಟೆಗಂಟಿದ ತಲೆಗಂಟಿದ ನರಗಳ ಮೋರಿಯಲ್ಲಿ ಸಾಗಿದೆ ಇಲಿ ಹೆಗ್ಗಣಗಳ ಮೇಳ. ಬಡತನದ ನಿವಾರಣೆ ಆಗಬೇಕು. ಬಡತನದ ಬಗ್ಗೆ ನಾವು ತುಂಬಾ ಮಾತಾಡ್ತಿದ್ವಿ. ಆದ್ರೆ ಕರ್ನಾಟಕದಲ್ಲಿ ಹಾಗೇನೆ ಎಷ್ಟೋ ಇದಾಗಿದೆ. ಇವಾಗ ಹಿಂದಿನ ಕಾಲದಲ್ಲಿ ಎಷ್ಟೋ ಜನ ಭಿಕ್ಷುಕರು ಬರ್ತಿದ್ರು, ಇವಾಗ ಯಾರು ಭಿಕ್ಷುಕರು ಬರಲ್ಲ. ಇವತ್ತು ನೀವು ಕರ್ನಾಟಕದಲ್ಲಿ ನೋಡಿದ್ರೆ ಬೇಕೋ ಬೇಡವೋ ಪ್ರತಿಯೊಬ್ಬರಿಗೂ ಆಹಾರದ ಕೊರತೆನಿಗಿದೆ. ಏನೋ ಒಂಥರದ ಸುಸ್ಥಿರತೆಯನ್ನು ನಾವು ಇಲ್ಲಿ ಯಾರು ಹಸಿವಿನಿಂದಂತೂ ಯಾರು ಸಾಯ್ತಾ ಇಲ್ಲ. ಅಂದ್ರೆ ಬೇಕೋ ಬೇಡವೋ ಸುಸ್ಥಿರತೆ ಹಾದಿಯಲ್ಲಿ ನಾವು ಹೊರಟಿದ್ದೀವಿ. ಎರಡನೇದಾಗಿ ಹೇಳ್ತಿದ್ರು, ಓಕೆ, ಇಲ್ಲಿ ಇರುವಂತ ಭೇದ ಭಾವಗಳು ಹೋಗ್ಬೇಕು, ಈಕ್ವಾಲಿಟಿ ಬರಬೇಕು. ಇದನ್ನ ಸಾಕಷ್ಟು ಹೇಳಿದ್ರು. ಕುಲಂ ಕುಲಮಲ್ತು ಚಲಂ ಕುಲಂ ಅಭಿಮಾನಂ ಕುಲಂ ಗುಣಂ ಕುಲಂ ಅಣ್ಮುಂ ಕುಲಂ. ಕುಲ ಅಂತ ಹೊಡೆದಾಡ್ಬೇಡಿ. ಅಭಿಮಾನನೇ ಕುಲ, ಛಲಾನೇ ಕುಲ, ನಮ್ಮ ಧೀರತ್ವನೇ ಕುಲ
ಅಂತ ನಮ್ಮ ಕನ್ನಡದ ಒಂದು ಸಾಹಿತ್ಯದಲ್ಲಿ ಸಾರಿ 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 ಹೇಳಲ್ಪಟ್ಟಿದೆ. ಹಾಗಾಗಿ ಪ್ರತಿಯೊಂದು ಕೂಡ ಇವಾಗ ಯಾವ್ಯಾವ ಅಂಶಗಳನ್ನ ಇವರು ಹೇಳ್ತಾರೆ, ಎಲ್ಲದಕ್ಕೂ ಇವಾಗ ಅವ್ರು ಹೇಳ್ತಾರೆ ಓಕೆ ಜೆಂಡರ್ ಈಕ್ವಾಲಿಟಿ, ಲಿಂಗ ಸಮಾನತೆ ಸಾಧಿಸಬೇಕು ಅಂತ. ಭಾರತದ ನೀವು ಸಂಸ್ಕೃತಿಯನ್ನು ನೋಡಿದಾಗ ಲಿಂಗ ಸಮಾನತೆ ಅಲ್ಲ, ನಾವು ಸ್ತ್ರೀಯರಿಗೆ ಪುರುಷರಿಗಿಂತ ಉನ್ನತವಾದಂಥ ಸ್ಥಾನವನ್ನು ಕೊಟ್ಟಿದ್ದಾರೆ. ಅದಕ್ಕೇನೆ ಹೇಳೋದು, ಎಲ್ಲಿ ಸ್ತ್ರೀಯರನ್ನ ಪೂಜೆ ಮಾಡ್ತಾರೋ, ಪೂಜೆ ಅಂದ್ರೆ ಗೌರವಿಸೋದು ಅಂತ, ಪೂಜೆ ಬೇರೆ ಅರ್ಥ ಬಂದ್ಬಿಡತ್ತೆ, ಎಲ್ಲಿ ಗೌರವಿಸ್ತಾರೋ ಅಲ್ಲಿ ದೇವತೆಗಳು ಸಂತುಷ್ಟವಾಗಿರ್ತಾರೆ ಅಂತ. ಈ ಎಲ್ಲವೂ ಕೂಡ ನಮ್ಮಲ್ಲಿ ಹಾಸುಹೊಕ್ಕಾಗಿದೆ. ಸೊ ಹಾಗಾದ್ರೆ ನಮ್ಮ ಜವಾಬ್ದಾರಿ ಏನು? ಮಾನವ ಸಂಪನ್ಮೂಲ ಈ ವೃತ್ತಿಪರ ನಮ್ಮ ಜವಾಬ್ದಾರಿ ಏನು? ನಮ್ಮ ಜವಾಬ್ದಾರಿ ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ ಜನರ ಮನಸ್ಸನ್ನ ಬದಲಾಯಿಸ್ತಕ್ಕಂಥದ್ದು ಅಷ್ಟೇ. ನಾವು ಇದನ್ನ ಅವ್ರಿಗೆ ಹೇಳಬೇಕು. ಇವಾಗ ಕೆಲವೆಲ್ಲ ಇವಾಗ ನೀವು ಉದಾಹರಣೆಗೆ ನಾವು ಎಷ್ಟೋ ಜನ ಈಶ್ವರನ ಫೋಟೋ ನೋಡಿರ್ತೀವಲ್ವಾ, ಈಶ್ವರನ ಒಂದು ಫ್ಯಾಮಿಲಿ ಫೋಟೋ, ಸಂಸಾರದ ಫೋಟೋ ನೋಡಿದ್ರೆ ಮೊದಲನೇದಾಗಿ ನೋಡಿದ್ರೆ ಈಶ್ವರನ ಜಟೆಯಲ್ಲಿ ಚಂದ್ರ ಇರ್ತಾನೆ. ಏನರ್ಥ? ವಿದ್ಯುತ್ ಶಕ್ತಿ, ಸೌರಶಕ್ತಿ ಬರಬೇಕು. ಚಂದ್ರನ್ನ ಸೂರ್ಯನನ್ನ ಉಪಯೋಗಿಸ್ಕೊಂಡು ಸೌರಶಕ್ತಿ ಪಡ್ಕೊಳ್ಳಿ. ನಾವು ಬೇರೇನೋ ಮಾಡ್ತಿದ್ದೀವಿ. ಎರಡನೇದು ಮುಖ್ಯವಾದಂಥ ಅಂಶ ಏನು? ಗಂಗೆ, ನೀರನ್ನು ತಲೆ ಮೇಲೆ ಇಟ್ಕೊಂಡಿದ್ದಾನೆ. ಮತ್ತೆ ಕೊರಳಲ್ಲಿ ಹಾಕೊಂಡಿರುವಂಥದ್ದು ಸರ್ಪ. ಒಳ್ಳೇದು ಕೆಟ್ಟದ್ದು ಅಂತ ಯಾವುದಿಲ್ಲ, ನೀವು ಅದನ್ನು ನೋಡೋ ದೃಷ್ಟಿಕೋನ ಬದಲಾಗಬೇಕು. ಮೂರನೇದು ರುದ್ರಾಕ್ಷಿ ಮಾಲೆ, ಚಿನ್ನ ವಜ್ರ ವೈಡೂರ್ಯ ಬೇಡ, ಅದು ಕೂಡ ನಿಮಗೆ ಶೋಭೆ ಕೊಡುತ್ತೆ, ಅದನ್ನೇ ಹಾಕೋಬಹುದು. ಆಮೇಲೆ ಯಾರಾದರೂ ಕಡ್ಕೊಂಡು ತಿನ್ಬಿಡ್ತಾರೆ ಅಂತ ನಂದಿನ ಮುಂದೆ ಕುಡ್ಸ್ಕೊಂಡು ಕಾಪಾಡ್ತಿದ್ದಾನೆ. ಇದಾದ್ಮೇಲೆ ಗಣೇಶ ಕೇಳಿದ, ಅಪ್ಪ ನಂಗೊಂದು ಸ್ಕೂಟ್ರ್ ಕೊಡ್ಸು ಅಂತ, ಇಲಿನ ವಾಹನವಾಗಿ ಕೊಟ್ಟಿದ್ದಾನೆ. ಷಣ್ಮುಗ ನನಗೊಂದು ಹೆಲಿಕಾಪ್ಟರ್ ಬೇಕು ಅಂದ, ಅದಕ್ಕೆ ನವಿಲ್ ಕೊಟ್ಟಿದ್ದಾನೆ. ಪಾರ್ವತಿ ವಾಹನ ಕೇಳಿದ್ಲು, ಪಾರ್ವತಿಗೂ ವಾಹನ ಇದೆ. ಅಂದ್ರೆ ಈ ಸುಸ್ಥಿರತೆ ಅಥವಾ ನಾವು ಪರಿಸರನ ಯಾವ ರೀತಿ ನೋಡಬೇಕು, ಅದನ್ನು ಎಷ್ಟು ಗೌರವಿಸಬೇಕು ಅನ್ನೋಕ್ಕೆ ನಮಗೆ ಬೇರೆ ಯಾವುದೇ ಉದಾಹರಣೆ ಬೇಡ. ಇದಕ್ಕೆ ನಮ್ಮಲ್ಲಿ ಸಾಕಷ್ಟು ಇದೆ. ಈಗ ಸಂಯುಕ್ತ ರಾಷ್ಟ್ರದ ಅಂಶಗಳ ಪೈಕಿ ಒಂದು ಅಂಶ ಏನು ಬರುತ್ತೆ, ಜಲಚರ ಮತ್ತೆ ಭೂಚರ ಜೀವಗಳನ್ನ ನಾವು ಸಂರಕ್ಷಿಸಬೇಕು ಅಂತ. ಸಂರಕ್ಷಣೆ ನಮ್ಮ ಸಂಸ್ಕೃತಿಯಲ್ಲಿ ಶಾಶ್ವತವಾಗಿ ನಡ್ಕೊಂಡೇ ಬಂದಿದೆ. ಎಷ್ಟೋ ಸರಿ ದೇವರು ಇದನ್ನೆಲ್ಲ ಪಕ್ಕದಲ್ಲಿ ಇಟ್ಕೊಳಕ್ ಆಗದೆ ಇದ್ದಾಗ ಅವನೇ ಈ ಜನ್ಮ ತಾಳ್ಬಿಟ್ಟಿದ್ದಾನೆ. ವರಾಹಾವತಾರ, ಕೂರ್ಮಾವತಾರ, ಮತ್ಸ್ಯಾವತಾರ, ನರಸಿಂಹಾವತಾರ, ಎಲ್ಲಾ ತರದ ಪ್ರಾಣಿಗಳ ವೇಷದಲ್ಲೂ ಬಂದು ಕೂಡ ನಾನೇ ಪ್ರಾಣಿ ಅಥವಾ ಪ್ರಾಣಿನಲ್ಲೇ ದೇವರಿದೆ ಅನ್ನೋದನ್ನ ಸ್ಪಷ್ಟವಾಗಿ ನಮಗೆ ಎಲ್ಲ ಇದು ತಿಳುವಳಿಕೆ ಆಕ್ಚುಲಿ ಬಂದಿದೆ. ಸೊ ಅದಕ್ಕೇನೆ ನಮ್ಮ ಭಾರತೀಯ ಪರಂಪರೆಯಲ್ಲಿ, ಕರ್ನಾಟಕದ ಪರಂಪರೆಯಲ್ಲಿ ಸುಸ್ಥಿರತೆ ಬಗ್ಗೆ ನಿಜವಾಗ್ಲೂ ಇರುವಂತಹ ಎಲ್ಲವೂ ಕೂಡ ಇವತ್ತು ಸಂಯುಕ್ತ ರಾಷ್ಟ್ರದ 17 ಅಂಶಗಳಲ್ಲಿ ಏನಿದೆ ಅದೇ ಇರೋದು. ಹೊಸದಾಗಿ ಏನೂ ಇಲ್ಲ ಅಂತ ಬೇಜಾರು ಪಡಬಾರ್ದು. ನಾವು ತುಂಬಾ ಖುಷಿ ಪಡಬೇಕು. ಯಾಕಂದ್ರೆ ನಮ್ಮಲ್ಲಿರೋ ಎಲ್ಲ ಮೂಲಭೂತವಾದ ಸತ್ವಗಳನ್ನ ಆಧರಿಸಿ ಈ 17 ಅಂಶಗಳನ್ನ ಮಾಡಿದಾರ ಅಂತ ನಾವು ನೋಡಿದಾಗ ನಿಜವಾಗ್ಲೂ ಹೆಮ್ಮೆ ಅಂತ ಅನ್ಸುತ್ತೆ. ಹೀಗಿದ್ದಾಗ ಈ ಸುಸ್ಥಿರತೆ ಬಗ್ಗೆ ನಾವು ಮಾಡಬೇಕಾಗಿರೋದೇನು? ಅದಕ್ಕೆ DVG ಅವರು ಮಂಕುತಿಮ್ಮನ ಕಗ್ಗದಲ್ಲಿ ಹೇಳಿರ್ತಾರೆ, ಬೀಳುವುದ ನಿಲ್ಲುವುದು, ಬಿದ್ದಿದ್ದ ಕಟ್ಟುವುದು, ಒಡೆದ ಹಾಲನ್ನು ಕಡೆದು ತಕ್ರವಾಗಿಪ್ಪುವುದು. ಅಂದ್ರೆ ಬೀಳ್ತಾ ಇರೋದನ್ನು ನಿಲ್ಲಿಸೋದು, ಬಿದ್ದೋಗಿರೋದನ್ನು ಕಟ್ಟೋದು, ಒಡೆದೋಗಿರೋ ಹಾಲನ್ನು ಕಡೆದು ಮಜ್ಜಿಗೆ ಮಾಡೋದು. ಇದೇ ನಮ್ಮ ನಿತ್ಯ ಜೀವನ, ಇದೇ ನಿಜವಾದಂಥ ಜೀವನ, ಇದೇ ಶಾಶ್ವತವಾದಂಥ ಧರ್ಮ, ಇದೇ ಜೀವನದ ಹಾದಿ ಅಂತ ಅವರು ಹೇಳ್ತಾರೆ. ಆಮೇಲೆ ಎಷ್ಟೋ ಸರಿ ನೋಡಿದಾಗ, ಇವತ್ತಿನ ದಿವಸ ಯುಕ್ರೇನ್ ರಷ್ಯಾ ಯುದ್ಧ ನೋಡಿದಾಗ, ಅಥವಾ ಪ್ಯಾಲೆಸ್ಟೀನಲ್ಲಿ ಆಗ್ತಾ ಇರ್ತಕ್ಕಂಥದ್ದು, ಅಥವಾ ಇಸ್ರೇಲ್ನ ದಾಳಿ, ಇದನ್ನೆಲ್ಲ ನೋಡ್ತಾ ಇದ್ದೆ ನಮ್ಗೆಲ್ಲೋ ಒಂದ್ ಕಡೆ ಅನುಮಾನ ಶುರುವಾಗುತ್ತೆ. ನಿಜವಾಗ್ಲೂ ನಾವು ವಿನಾಶದ ಕಡೆಗೆ ಹೋಗ್ತಾ ಇದೀವ? ನಿಜವಾಗ್ಲೂ ನಮ್ಗೆಲ್ಲಾದ್ರೂ ಇವೆಲ್ಲಾದ್ರಿಂದ ದೂರ ಹೋಗಿ ಉಳ್ಕೊಳ್ಳುವಂತ ಸಾಧ್ಯತೆ ಇದೆಯಾ? ಈಗ ಎಷ್ಟೋ ಜನ ತುಂಬಾ ಶ್ರೀಮಂತರು, ನಿಮ್ಗೆಲ್ಲ ಗೊತ್ತು, ಮಾರ್ಸಲ್ಲಿ ನೀರಿದೆಯಾ, ಚಂದ್ರಲೋಕದಲ್ಲಿ ನಾವು ಬದುಕಕ್ಕೆ ಸಾಧ್ಯ ಇದೆಯಾ, ಇದ್ರ ಬಗ್ಗೆ ಎಲ್ಲ ಚಿಂತನೆ ಮಾಡ್ತಿದ್ದಾರೆ. ಯಾಕೆಂತಂದ್ರೆ ಅವ್ರಿಗೆಲ್ಲೋ ಒಂದ್ ಕಡೆ ಅನುಮಾನ ಬಂದ್ಬಿಟ್ಟಿದೆ, ಭೂಮಿ ಸುಸ್ಥಿರವಾಗಿರಲ್ಲ, ನಾವೆಲ್ಲರೂ ಹಾರ್ಕೊಂಡು ಹೋಗ್ಬಿಡ್ಬೇಕು ಅಂತ. ಸೊ ಹಾಗೆಲ್ಲ ಹೋಗೋ ಅವಕಾಶಗಳು ಬರಬಹುದು. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಇಷ್ಟೆಲ್ಲ ಒಂದು ಪ್ರಕ್ಷುಬ್ಧತೆಯ ಮಧ್ಯದಲ್ಲೂ ಕೂಡ ಶಾಂತಿಯನ್ನು ಕೊಡುವಂತಹ
ಒಂದು ಸಂದೇಶ DVಜಿಯವರ ಮಂಕುತಿಮ್ಮನ ಕಗ್ಗದಲ್ಲಿದೆ. ಅವರು ಹೇಳ್ತಾರೆ, ಹುಳ ಹುಟ್ಟಿ ಸಾಯುತ್ತಿರೆ, ನೆಲ ಸವೆದು ಕರಗುತ್ತಿರೆ, ಎಲ್ಲೊಂದು ಹೊಸ ದ್ವೀಪವೇಳುವುದು. ಹುಳ ಹುಟ್ಟು ಸಾಯ್ತಾ ಇದ್ರೆ, ನೆಲ ಕರಗಿ ಹೋಗ್ತಾ ಇದ್ರೆ, ಸಮುದ್ರದಲ್ಲಿ ಎಲ್ಲೋ ಒಂದು ಹೊಸ ದ್ವೀಪ ಬರುತ್ತೆ. ಅಳಿವಿಲ್ಲ ವಿಶ್ವಕ್ಕೆ ಮಂಕುತಿಮ್ಮ, ವಿಶ್ವಕ್ಕೆ ಖಂಡಿತ ಅಳಿವಿಲ್ಲ. ನಾವೆಲ್ಲರೂ ಇರ್ತೀವಿ, ನಮ್ಮ ಮುಂದಿನ ಪೀಳಿಗೆಯೂ ಇರುತ್ತೆ. ನಾವು ಈ ಪ್ರಪಂಚವನ್ನ ಇರುವ ಒಂದೇ ಭೂಮಿಯನ್ನ ಸುಸ್ಥಿರವಾಗಿ ಇಡುವಂತ ಯೋಗ್ಯತೆ ನಮಗಿದೆ. ಅದಕ್ಕೆ ಏನ್ ಮಾಡಬೇಕು ಅಂತ ಕೂಡ ನಮಗೆ ಗೊತ್ತಿದೆ. ಇಷ್ಟನ್ನ ಹೇಳಿ ನಮಸ್ಕಾರ.